ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೆಂಗಳೂರಿನ ಪುರಭವನದಲ್ಲಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆಯವರ 193ನೆಯ ಜಯಂತ್ಯೋತ್ಸವದ ಅಂಗವಾಗಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು, ಕರ್ನಾಟಕದ ಘನ ಸರ್ಕಾರದ ಮಂತ್ರಿಗಳು ಆಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಭಾಗವಹಿಸಿದ್ದರು. ಪ್ರೊಫೆಸರ್ ಹರೇರಾಮ್ ಅವರು ಅನೇಕ ವಿಚಾರಗಳನ್ನು ಸಹ ಮಂಡನೆ ಮಾಡಿದರು. ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ BN ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಕಿಕ್ಕಿರಿದು ಜನ ತುಂಬಿ ತುಳುಕುತ್ತಿದ್ದರು. ಅನೇಕ ಕ್ರಾಂತಿ ಗೀತೆಗಳನ್ನು ಅರುಣ್ ವಚಿ ಅವರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಬಂತೆ ಬೋಧಿ ರತ್ನ ಅವರು ವಹಿಸಿಕೊಂಡಿದ್ದರು. ಸಿದ್ಧಾರ್ಥ್ ಸಿಂಗೆಯವರು, ಸಂಜೀವ್ ಕಾಂಬ್ಳೆ, ಯಮನಪ್ಪ ಗುಣದಾಳ್ ಸೇರಿದಂತೆ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಅನೇಕ ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ಜನರಿಗೆ, ಹೆರಿಗೆಯಾದವರಿಗೆ ಮತ್ತು ತೀರಿ ಹೋದವರಿಗೆ ಅನೇಕ ಧನ ಸಹಾಯವನ್ನು ರಾಜ್ಯ ಸಂಚಾಲಕರಾದ BN ವೆಂಕಟೇಶ್ ಅವರು ಮಾಡಿದರು. ಇದೇ ಸಂದರ್ಭದಲ್ಲಿ ಅನೇಕ ಮಕ್ಕಳಿಗೆ ಓದಲು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನೋಟ್ ಬುಕ್ಗಳನ್ನು ಸಹ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸತೀಶ್ ಜಾರಕಿಹೊಳಿಯವರು ಏನು ಮಾತನಾಡಿದ್ದಾರೆ? ಭೀಮವಾದ ದಲಿತ ಸಂಘರ್ಷ ಸಮಿತಿಯವರ 1 ವರ್ಷ ಆಯ್ತಾ ಪ್ರಯುಕ್ತ ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಇವರ 193ನೇ ಜಯಂತಿ, ಜೊತೆಗೆ ಉಚಿತ ಶಿಕ್ಷಣ ನಮ್ಮ ಸಂವಿಧಾನಬದ್ಧವಾದ ಹಕ್ಕು, ರಾಜ್ಯ ಮಟ್ಟದ ಸಮಾಜದ ಸಾನ್ನಿಧ್ಯ ವಹಿಸುವಂಥ ಪರಮ ಪೂಜ್ಯ ಬಂತೆ ಬೋಧಿ ರತ್ನ ಅವರಿಗೆ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ BN ವೆಂಕಟೇಶ್ ಅವರೇ, ಈಗ ತಾನೇ ನಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಪ್ರೊಫೆಸರ್ ಹರಿರಾಮ್ ಅವರೇ, ಸಿದ್ಧಾರ್ಥ್ ಸಿಂಗೆ ಅವರೇ, ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಭೀಮವಾದ ದಲಿತ ಸಂಘರ್ಷ ಸಮಿತಿ ಕಳೆದ 1 ವರ್ಷ ಹಿಂದೆ ಹುಟ್ಟಿ ಇವತ್ತು 1 ವರ್ಷ ಪೂರೈಸಿದೆ. ಈ ಸಮಿತಿಯ ಉದ್ದೇಶ ಬಹುಶಃ ನಮ್ಮ ಬಂತೇಜಿಯವರು, ಹರಿರಾಮ್ ಅವರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. 1 ವರ್ಷದಲ್ಲಿ ಏನು ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಏನು ನಮ್ಮ ಹೋರಾಟ ಇರಬೇಕನ್ನೋದನ್ನ ಬಹಳ ಸ್ಪಷ್ಟವಾಗಿ ತಮಗೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕಳೆದ 1 ವರ್ಷ ಇರ್ಬೋದು, ಮುಂಚೆ ಬೇರೆ ಬೇರೆ ಸಂಘಟನೆಯಲ್ಲಿ ಇವರೆಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು ಸಂಘಟನೆಗಳಿವೆ. ಅಂಬೇಡ್ಕರ್ ಪರವಾಗಿ, ಅಂಬೇಡ್ಕರ್ ವಿಚಾರಗಳನ್ನು ಪ್ರತಿ ಮನೆಗೆ ಮುಟ್ಟಿಸುವಂಥ ಹಲವಾರು ಸಂಘಟನೆಗಳು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಸುಮಾರು ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಸಂಘಟನೆ ಇನ್ನೂ ಬಹಳಷ್ಟು ಬಲಿಷ್ಠವಾಗಿ ಬೆಳಿಬೇಕು. ಆ ಸಂಘಟನೆಯಿಂದ ನಮ್ಮ ವಿಚಾರಗಳ ಪ್ರತಿ ಮನೆಗೆ ಮುಟ್ಟಿಸುವಂತ ಕೆಲಸ ಆಗಬೇಕು. ಅಂದಾಗ ಮಾತ್ರ ಇಂಥ ಸಮಿತಿಗಳ ಉದ್ದೇಶ ಸಫಲ ಆಗ್ತದೆ. ಆ ನಿಟ್ಟಿನಲ್ಲಿ ಸಾಕಷ್ಟು 1 ವರ್ಷದಲ್ಲಿ 30 ಜಿಲ್ಲೆಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನೊಂದು 4-5 ಜಿಲ್ಲೆ ಅವ್ರು ಮುಟ್ಟಬೇಕಾಗಿದೆ. ಆದಷ್ಟು ಬೇಗ ಮುಟ್ಲೆ. ಅಂಬೇಡ್ಕರ್ ವಿಚಾರ
ಈ ಭೂಮಿ ಎಲ್ಲಿವರೆಗಿದ್ರೆ ಅಲ್ಲಿವರೆಗೆ ಅದು ಜೀವಂತವಾಗಿರುವಂತ ಪ್ರಯತ್ನ ನಮಗೆ ಆಗಬೇಕು. ಅಂಬೇಡ್ಕರ್ ವಿಚಾರ ಹೋರಾಟ, ಅವರು ಪಡೆದಂತ ಕಷ್ಟ, ನಮಗೋಸ್ಕರ ಸಂವಿಧಾನ ಇರಬಹುದು, ಮಾನವ ಮೌಲ್ಯಗಳನ್ನು ಎತ್ತಿಡುವಂತ ಇರಬಹುದು, ಶಿಕ್ಷಣ ಇರಬಹುದು, ಸ್ವಾಭಿಮಾನ ಇರಬಹುದು, ರಾಜಕೀಯ ಇರಬಹುದು, ಆರ್ಥಿಕ ಇರ್ಬೋದು, ಮತ್ತು ಉದ್ಯೋಗದಲ್ಲಿ ನಮಗೆ ಮುಂಚೆ ತರಬೇಕಂತ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರು ಪಟ್ಟಂತ ಕಷ್ಟದ ಹೋರಾಟ ಯಾವ ಕಾಲಕ್ಕೂ ಅದು ನೆಲ ಕಚ್ಚದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಅದು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳ ಮೇಲೆ ಇದೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ. ಸಾಕಷ್ಟು ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ನಮಗೆ ಶಿಕ್ಷಣ ಕಲಿಯಲಿಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕಿಂತ ಮುಂಚೆ ನಮಗೆ ಶಿಕ್ಷಣದಿಂದ ಬಹಳ ದೂರ ಇಡುವಂತ ಪ್ರಯತ್ನ ಆಗಿದೆ. ಬಹಳ ಜನ ಜೀತಾಳಾಗಿ ಬರ್ತಾರೆ. ಇಲ್ಲೆಲ್ಲರೂ ಹೆಚ್ಚು ಕಮ್ಮಿ ಅವರು ಅಜ್ಜ, ತಂದೆ ಅಲ್ಲ, ಅಜ್ಜ ಹೆಚ್ಚು ಕಮ್ಮಿ ಯಾವ್ದೋ ಮನೆಯಲ್ಲಿ ಜೀತಾಳಾಗಿ ಇರುವಂತ ವ್ಯವಸ್ಥೆ ನಾವು ನೋಡಿದ್ವಿ, ಕೇಳಿದ್ವಿ. ಸೊ ಅದರಿಂದ ಮುಕ್ತಿ ಯಾವಾಗ ಆಯ್ತು ಅಂದ್ರೆ ಸಂವಿಧಾನ ಬಂದ್ಮೇಲೆ ಮುಕ್ತಿ ಆಯ್ತು. ಅದು ಮುಕ್ತಿ ಆದ್ರೂ ಕೂಡ ಪೂರ್ವ ಪ್ರಮಾಣದ ನಮಗೆ ಸ್ವತಂತ್ರ ಶಿಕ್ಷಣ ಸಿಕ್ಕಿಲ್ಲ ಅಂತ ವಕೀಲರವ್ರ ವಾದ ಇದೆ, ನಮ್ಮ ವಾದ ಕೂಡ ಅದೇ ಇದೆ. ಸೊ ಬ್ರಿಟಿಷ್ ನಮ್ಗೆಲ್ಲ ಸ್ವತಂತ್ರ ಕೊಟ್ಟು ಹೋದ್ರು ಕೂಡ ಅಲ್ಲೆಲ್ಲೇ ಮತ್ತೆ ಅದು ಬೇರೆಯವ್ರ ಕೈಯಲ್ಲಿ ಇವತ್ತು ಅಧಿಕಾರಿಗಳಿಂದ ನಮಗೆ ಮತ್ತೆ ಏನು ಮನುಸ್ಮೃತಿಯಲ್ಲಿ ಇದೆ ಅದನ್ನು ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಇವತ್ತು ಕೂಡ. ಅದನ್ನು ನಂಬಿಸುವಂತ ಪ್ರಯತ್ನ ಇವತ್ತು ನಡೀತಾ ಇದೆ. ನಮ್ಮ ಮನುಸ್ಮೃತಿ ಇರ್ಬೋದು, ಮೌಲ್ಯಗಳಿರ್ಬೋದು, ಅದರಿಂದ ಹೊರಗೆ ಬರಲಿಕ್ಕೆ ಎಲ್ಲ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ. ಒಬ್ಬರೆಲ್ಲ ಇಬ್ಬರಲ್ಲ. ನಾವೇನು ಬುದ್ಧ, ಬಸವ, ಅಂಬೇಡ್ಕರ್ ಹೇಳ್ತೀವಿ, ಹಿರಿಯರಂತ ಹೆಸರು ಹೇಳ್ತೀವಿ. ಇವರೆಲ್ಲ ಇದರಿಂದ ಹೊರಗೆ ಬರ್ಲಿಕ್ಕೆ ನಮ್ಗೆ ಸಾಕಷ್ಟು ಕರೆ ಕೊಟ್ಟರು ಕೂಡ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸಾಧ್ಯ ಆಗಿ ವಕೀಲರು ಹೇಳಿದ್ರು, ಏನು ಹೇಳಿದ್ರು ಅವರು, ಮಾನಸಿಕ ಗುಲಾಮಗಿರಿ ನಮ್ಮ ತಲೆಯಲ್ಲಿ ತುಂಬಿದೆ. ಈ ಮಾನಸಿಕ ಗುಲಾಮಗಿರಿ ಹೋಗೋವರೆಗೆ ನಾವು ಬದಲಾವಣೆ ಆಗೋಲ್ಲ. ಹೆಂಗಂದ್ರೆ ಶುಗರ್ ಇದ್ದವ್ರಿಗೆ ಸ್ವೀಟ್ ತಿನ್ನಿದ್ರೆ ಡೆತ್ ಆಗ್ತದೆ, ಹಂಗೆ ನಾವು ಮಾನಸಿಕ ಗುಲಾಮರಾಗಿದ್ದೀವಿ. ನಮ್ಮ ಮೂಲ ಹಕ್ಕೇನು, ನಮ್ಗೆ ಈಗ ಯಾವ ರೀತಿ ಶೋಷಣೆ ಆಗ್ತಾ ಇದೆ, ಯಾಕೆ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇಲ್ಲ. ನಾವು ಭಾಳ ನೌಕರಿ ಅಂದರೆ ಪಿಯೂನು, ಡ್ರೈವರು, ಆ ಮಟ್ಟದಲ್ಲಿ ನಮ್ಮ ನೌಕರಿಗಳು. ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಭಾಳ ಜನ ಸಂಘರ್ಷ ಪಟ್ಟಿದ್ದಾರೆ. ಕೆಲವರು ಯಶಸ್ವಿ ಆಗಿದ್ದಾರೆ, ಕೆಲವರು ಯಶಸ್ವಿ ಆಗಿಲ್ಲ. ಇದನ್ನೆಲ್ಲ ಮೀರಿ ನಾವು ಇವತ್ತು ಬೆಳಿಬೇಕಾಗಿದೆ. ಸರ್ಕಾರಗಳನ್ನ ಪರವಾಗಿದೆ, ಆದ್ರೂ ಕೂಡ ಎಲ್ಲೋ ನಮ್ಮ ಅಧಿಕಾರ ಮಟ್ಟಗೊಳಿಸುವಂತ ಎಲ್ಲ ಸರ್ಕಾರದಲ್ಲಿ ನಿರಂತರವಾಗಿ ನಡೀತಾರೆ. ಸರ್ಕಾರಿ ಶಾಲೆಗಳಿರೋದು ವಿಶೇಷವಾಗಿ ನಮಗೋಸ್ಕರ, SC STಗಳಿಗೆ ಕೆಲವು ಬಡವರಿಗೆ ಮಾತ್ರ. ಅದು ಕೂಡ ಅವ್ರು ಮುಚ್ಚುವಂತ ಪ್ರಯತ್ನ ನಡೀತಾ ಇದೆ. ನಮ್ಮ ಸರ್ಕಾರದಲ್ಲಿ ಆಗಿದೆ, ಹಿಂದಿನ ಸರ್ಕಾರದಲ್ಲಿ, ಬೇರೆ ಸರ್ಕಾರದಲ್ಲಿ ನಿರಂತರವಾಗಿ ಪ್ರೌಢಶಾಲೆಗಳನ್ನ ಮುಚ್ಚುವಂತ ಕಾರಣ ಅಂದ್ರೆ ಅಲ್ಲಿ ಸಂಖ್ಯೆ ಇಲ್ಲ. ಸಂಖ್ಯೆ ಇಲ್ಲದ್ರೆ ನಾವು ಮುಚ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಯಾಕೆ ಹೋಗ್ತಾರೆ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲಿ. ಅದಕ್ಕೋಸ್ಕರ ಶಾಲೆ ಬಿಡ್ತಾ ಇದ್ರೆ ಹೀಗಾಗಿ ಅಷ್ಟೇ ನೆಪ ಸಾಕು. ಶಾಲೆಗಳಿಂದ ಒಂದ್ಸಾರಿ ಬಂದ್ ಮಾಡಿದ್ರೆ ಮತ್ತೊಂದು ತೆಗಿಲಿಕ್ಕೆ ಅವಕಾಶ ಬಹಳ ಕಷ್ಟದ ಕೆಲಸ. ಸೊ ಇದನ್ನೆಲ್ಲ ನೀವು ಜಾಗೃತಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿ ಇವೆಲ್ಲ ನಮ್ಮೆಲ್ಲ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ನಾವೆಲ್ಲಿ ಶೋಷಣೆ ಆಗಿದ್ದೀವಿ, ಯಾಕಾಗಿದ್ದೀವಿ. ಮೊದಲನೇದಾಗಿ ನಮ್ಮ ವಿರೋಧಿಗಳು ಯಾರಂತ ಗೊತ್ತಿಲ್ಲ ನಮಗೆ. ಯಾರು ನಮ್ಮ ವಿರೋಧಿಗಳಂತ ಇಲ್ಲಿ ಮಟ್ಟ ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾರು ನಿಮ್ಮ ವಿರೋಧಿಗಳು, ಯಾರ ವಿರುದ್ಧ ಹೋರಾಟ ಮಾಡೋದು ಕೂಡ ನಿಮ್ಗೆ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಹೋರಾಟ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಫಸ್ಟ್ ಕಂಡುಹಿಡಿಯಬೇಕಾದ್ದು ನಮ್ಮ ವಿರೋಧಿಗಳು ಯಾರು, ನಾವು ಯಾರ ವಿರುದ್ಧ ಹೋರಾಟ ಮಾಡಬೇಕು ಅಂದಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ. ಆ ನಿಟ್ಟಿನಲ್ಲಿ ಚಿಂತನೆಗಳು ಆಗಬೇಕು. ಸೊ ಇದಕ್ಕೆ ಹೋಗ್ಬೇಕಾದ್ರೆ ಇತಿಹಾಸವನ್ನ ನೀವು ಒಂದ್ಸಾರಿ ಇತಿಹಾಸದ ಪುಟಕ್ಕೆ ಹೋಗ್ಬೇಕಾಗುತ್ತೆ. 6ನೇ ಶತಮಾನದ ಬುದ್ಧನ ಹಿಡಿದು ಇಲ್ಲಿಯವರೆಗೆ ನೀವು ತಿಳ್ಕೊಂಡಾಗ ಮಾತ್ರ ಇದೇನಾರ ಹೋರಾಟ ಮಾಡಲಿಕ್ಕೆ ಸಾಧ್ಯತೆ. ಈ ಹೋರಾಟ ಅಂದ್ರೆ ಯಾವ್ದ್ರೆ ನಮ್ಮ SC STಗಳೇ ಹೋರಾಟ, ಇವರೇ ಜಗಳ, ಬೇರೆಯವ್ರ ಜೊತೆ ಜಗಳಿಲ್ಲ, ಹೋರಾಟ ಇಲ್ಲ.
ಹೀಗಾಗಿ ನಿಮ್ಮ ವಿರೋಧಿಗಳು ಯಾರು ಅನ್ನೋದು ಕಂಡುಹಿಡಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೀವಿ. ಆ ನಿಟ್ಟಿನಲ್ಲಿ ಆಗಬೇಕು. ನಮಗೆ ಮೆರಿಟ್ ಇದ್ರೂ ಕೂಡ ಉನ್ನತ ಸ್ಥಾನಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತವೆ. ಅದ್ರ ಬಗ್ಗೆ ಹರಿರಾಮ್ ಅವರು ಬಹಳಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮವರು ತಹಶೀಲ್ದಾರು AC DSP CPI ಲೆವೆಲ್ನಲ್ಲಿ ಪ್ರಮೋಷನ್ ಆಗೋದು ಇನ್ನೇನು 1 ವರ್ಷ ಇದ್ರೆ ಅವ್ರ ಮ್ಯಾಗ ಒಂದು ಕೇಸ್ ಹಾಕ್ತಾರೆ. ಅದೊಂದು 5 ವರ್ಷವರೆಗೆ ಅದು DA ಹತ್ರ ನಡೆಸ್ತಾರೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಅಷ್ಟರೊಳಗೆ ಹಿಂದಿನವ್ರು 3-4 ಜನ ಪ್ರಮೋಷನ್ ತೊಗೊಂಡು ಅವ್ರು SP ಆಗಿ ರಿಟೈರ್ಡ್ ಆಗಿ ಹೋಗಿರ್ತಾರೆ. ಇವ್ನು ಇನ್ನೂ ಇಲ್ಲೇ ಸುತ್ತಾಗ್ತಿರ್ತಾನೆ, ಇವನು DA ಮುಗಿದ್ರೆ ನಾವು ಕಡೆ ಎಲ್ಲ ಮಾತಾಡ್ತಾನೆ. ಈ ರೀತಿ ನಮಗೆ ಅನ್ಯಾಯ ಆಗ್ತಾ ಇದೆ. ಬಹಳಷ್ಟು ಜನ ಪ್ರಮೋಷನ್ ಆಗಬೇಕಾಗಿರ್ತದೆ, SP DC ಆಗೋಲ್ಲ. ಕಾರಣ ಅಂದರೆ ಅವ್ರ ಮೇಲೆ ಎನ್ಕ್ವೈರಿ ಇರ್ತದೆ. ಸೊ ಭಾಳಷ್ಟು ನೋಡಿದ್ವಿ ನಾವು, ಅಧಿಕಾರದಿಂದಾಗಿ ಇಂಥವು ಘಟನೆಗಳನ್ನು ಭಾಳಷ್ಟು ನೋಡಿದ್ದೀವಿ. ಅದಕ್ಕಾಗಿ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕಾದ್ರೆ ಅಂಬೇಡ್ಕರ್ ವಿಚಾರವಾದಿಗಳು ಎಲ್ಲ ಕಡೆ ಬರಬೇಕು. ಅಂದಾಗ ಮಾತ್ರ ಇದಕ್ಕೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅಂಬೇಡ್ಕರ್ ವಿಚಾರವಾದಿಗಳು ತಾವೇನಿದ್ರೆ ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಿಮ್ಮ ಹತ್ರ ಎಲ್ಲ ಅಧಿಕಾರದಲ್ಲಿ ರಾಜಕೀಯದಲ್ಲಿ ಬಂದಾಗ ಮಾತ್ರ ಇದಕ್ಕೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಹೆಚ್ಚು ಇತಿಹಾಸವನ್ನು ತಿಳ್ಕೊಳ್ಳುವಂಥ ಮತ್ತು ನಿಮ್ಮ ಮಕ್ಕಳಿಗೆ ಹೇಳುವಂಥ ಪ್ರಯತ್ನ ಮಾಡಿ. ಯಾವಾಗ ಇತಿಹಾಸ ಪುಟದೊಳಗೆ ಹೋಗ್ತೀರಿ ಅವಾಗ ನಿಮ್ಗೆ ಹೆಚ್ಚು ವಿಷಯಗಳನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರಬೇಕು. ನಾವೆಲ್ಲ ಭಾಳ ನೋಡಿ, ಮೊನ್ನೆ ಅಮಿತ್ ಶಾ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಕೂಡ ಇಲ್ಲಿ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆ ಆಗಿಲ್ಲ. ನಾವ್ಯಾರೇನ್ರಿ ಅಂದರೆ ಅದು ವಾರಗಟ್ಟಲೆ ಚರ್ಚೆ ಆಗ್ತದೆ. ಚರ್ಚೆ ಆಗಿಲ್ಲ ಹೊರತಾಗಿ ಮತ್ತೆ ಅವರೇ ಒಂದು ಹೊಸ ಸಂವಿಧಾನ ಮನೆಗೆ ಅವರೇ ಪ್ರಾರಂಭ ಮಾಡಿದಾರೆ. ಅದು ಯಾಕೆ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಬೈದವರು ಅವರೇ ಅದು ಸಂವಿಧಾನ ಮೂಡಿಸುವಂಥ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ಅದು ಇಡೀ ದೇಶದ ಪ್ರತಿಭಟನೆ ಆಗೋದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ. ಸೊ ಅದೆಲ್ಲ ನಾವು ಗಟ್ಟಿಯಾಗಿ ಪ್ರತಿಭಟನೆ ಮಾಡೋಕ್ಕಾದ್ರೆ ಎಲ್ಲರೂ ಈ ವಿಚಾರದಲ್ಲಿ ಮುಂದಾಗಬೇಕು, ಒಟ್ಟಾಗಬೇಕು. ಯಾಕಂದ್ರೆ ನಮ್ಮ ಸಂಘಟನೆಗಳು ಬಹಳಷ್ಟಿದೆ. ನಿಮ್ಮ ಸಂಘಟನೆ ಜೊತೆ ಇರ್ತೈತೆ. ಆದರೆ ಇಂಥ ವಿಷಯ ಬಂದಾಗ, ಅಂಬೇಡ್ಕರ್ಗೆ ಅವಮಾನ ಆದಾಗ, ಸಂವಿಧಾನ ಅಪಾಯದಲ್ಲಿದ್ದಾಗ ನಾವೆಲ್ಲ ಸಂಘಟನೆಗಳ ಬಿಟ್ಟು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾಗ ಮಾತ್ರ ಇದು ಮನೋವಾದಿಗಳಿಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಶಿಕ್ಷಣ ಕೊಡೋದು ಒಂದು ಕಡೆ ಇದ್ರೆ, ಜ್ಞಾನ ಬಹಳ ಮುಖ್ಯ. ಜ್ಞಾನ ತಿಳ್ಕೊಳ್ಳಿಕ್ಕೆ ಕಡಿಮೆ ಶಿಕ್ಷಣ ಇದ್ರೂ ಸಾಕು. ಕಾಲೇಜ್ ಗ್ರಾಜ್ಯುಯೇಟ್ ಆಗಬೇಕು, ಯೂನಿವರ್ಸಿಟಿಯಲ್ಲಿ ಓದಬೇಕಂತಿಲ್ಲ. ಕನಿಷ್ಠ ಶಿಕ್ಷಣ ಅದಕ್ಕೆ ಜ್ಞಾನ ಪಡೆಯುವಂಥ ಪ್ರಯತ್ನ ಆದಾಗ ಮಾತ್ರ ನಾವು ಖಂಡಿತವಾಗಿ ಅಂಬೇಡ್ಕರ್ ಆಶಯಗಳನ್ನು, ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಪುಸ್ತಕಗಳನ್ನು ವೆಂಕಟೇಶ್ ಅವರು ಪ್ರಿಂಟ್ ಮಾಡಿದ್ರ ಜೊತೆಗೆ ಅಂಬೇಡ್ಕರ್ ಅವರ ಬುದ್ಧನ 4 ವಿಚಾರಗಳನ್ನ ಹೇಳಿದ್ರೆ ಜನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅವ್ರ ಫೋಟೋ ಹಾಕಿ ಅವರು ಏನು ಸಂದೇಶ ನೀಡಿದ್ರು ನಮಗೆಲ್ಲ ನೀಡಿದ್ರಂದ್ರೆ ಆಗ್ತದೆ, ಬಹಳಷ್ಟು ಒಳ್ಳೇದಾಗ್ತದೆ. ಆ ಪುಸ್ತಕ ತಾವು ಕೊಡ್ತಾ ಇದ್ರಿ, ಇದು ಒಳ್ಳೇದಿದೆ. ಇದ್ರ ಜೊತೆಗೆ ಮಕ್ಕಳಿಗೆ ಸಂದೇಶವನ್ನ ಹೇಳುವಂಥ ಪ್ರಯತ್ನ ಪುಸ್ತಕ ಮೂಲಕ ಮಾಡಬೇಕು ನಮ್ಮ ಮಾತ್ರ ಹೇಳ್ತಾ, ನಮ್ಮ ಮಕ್ಕಳನ್ನ ನಮ್ಮ ವಿರೋಧ ಕಟ್ಟುವಂಥ ಪ್ರಯತ್ನ ನಡೀತಾ ಇದೆ. ಸಾಯಂಕಾಲ ಒಂದು ಕಡೆ ಕೂಡಿಸ್ತಾರ, ಕೂಡಿಸಿ ಅವರಿಗೆ ದೇಶದ ವಿಚಾರಗಳಿಂದ ಹೇಳ್ತಾರ. ಅಂದರೆ ನಾವು ಕಳ್ಕೊಂಡಂಥ ಸ್ವಾತಂತ್ರ್ಯ, ಶಿಕ್ಷಣ ಅದನ್ನ ಹೇಳಲ್ಲ, ದೇಶದ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ನಾವು ದೇಶ ಪ್ರೇಮಿಗಳು, ಈ ದೇಶ ನಮ್ಮದು, ಅದ್ರ ಬಗ್ಗೆ ನಮಗೂ ಗೌರವ ಇದೆ. ಆದರೆ ಅಲ್ಲಿ ಯಾವುದೋ ಒಂದು ಜಾತಿ ವಿರೋಧ, ಧರ್ಮದ ವಿರೋಧ ನಮ್ಮನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ನಡೀತದೆ. ಅಲ್ಲಿ ಹೋಗುವಂಥ ಮಕ್ಕಳು ನಿಮ್ಮವರೇ, ಅವ್ರು ನಿಯಂತ್ರಣ ಮಾಡಿದ್ರೆ ಎಷ್ಟೋ ನಾವು ಯಶಸ್ವಿ ಆಗ್ತೀವಿ. ಅಂಬೇಡ್ಕರ್ ವಿಚಾರಗಳನ್ನು ಹೇಳುವಂಥ ಶಾಖೆಗಳು ಪ್ರಾರಂಭ ಆಗಬೇಕು. ಸಾಯಂಕಾಲ ಅಥವಾ ಯಾವಾಗ ಒಂದ್ಸಾರಿ, ವಾರಕ್ಕೊಂದ್ಸಾರಿ, ತಿಂಗಳಿಗೊಂದ್ಸಾರಿ ಕೇರಿಯಲ್ಲಿ ಅಂಬೇಡ್ಕರ್ ವಿಚಾರವನ್ನು ಹೇಳುವಂಥ ಒಂದು
ತರಬೇತಿ ಕಾರ್ಯಕ್ರಮ ನಡೆದ್ರೆ ಇನ್ನು ಹೆಚ್ಚು ನಮ್ಮ ಜನ ಜಾಗೃತಿ ಆಗ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳಾಗಬೇಕು. ನಾವು ಏಪ್ರಿಲ್ 14ರಿಂದ ಮತ್ತೆ ಏಪ್ರಿಲ್ 16 ಜಾಗೃತಿ ಆಗ್ತೀವಿ. ಏಪ್ರಿಲ್ 14 ಆದ್ಮೇಲೆ ಮತ್ತೆ ನಾವು ಎಚ್ಚರಿಕೊಳ್ಳೋದು ಏಪ್ರಿಲ್ 14. ಪ್ರತಿ ದಿವಸ ಏಪ್ರಿಲ್ 14 ಆಗಬೇಕು. ಪ್ರತಿ ದಿವಸ ಏಪ್ರಿಲ್ 14 ಅಂದಾಗ ಮಾತ್ರ ನಾವು ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಗ. ಪ್ರತಿ ದಿವಸ ಹೋರಾಟ ಇರಬೇಕು. ಹಂಗೆ ನಿಮ್ಮ ಕಂಪ್ಯೂಟರ್ ಆಫ್ ಇದ್ರು ಕೂಡ ಅದು ವರ್ಕ್ ಮಾಡ್ತಾನೆ ಇರ್ತದೆ. ಹಂಗೆ ನೀವು ಕಂಪ್ಯೂಟರ್ ತರ ಮಲಗಿದ್ರು ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಪ್ರತಿ ದಿವಸ ಅದು ತಿರುಗಿಸ್ತಾನೆ ಇರ್ಬೇಕು. ಮೊಬೈಲ್ ತರ ಯಾವಾಗಲೂ ಮೆಸೇಜ್ ಬರ್ತಾ ಇರ್ತದೆ, ಆಟೋಮೆಟಿಕ್ ಹೋಗ್ತಾ ಇರ್ತದೆ. ನಿಮಗೆ ನಿಮ್ಮ ವಿಚಾರಗಳನ್ನ ನಿಮ್ಮ ತಲೆಗಳನ್ನ ಆ ನಿಟ್ಟಿನಲ್ಲಿ ನೀವು ಜಾಗೃತಿಗೊಳಿಸ್ಬೇಕಾಗ್ತದೆ. ಮತ್ತೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ಮಾತ್ರ ನಾವು ಚರ್ಚೆ ಮಾಡ್ಬೇಕಾಗ್ತದೆ. ಅನಾವಶ್ಯಕ ಚರ್ಚೆ ಮಾಡೋದು ಬಿಟ್ಟು ನಮಗೆ ಯಾವ್ದು ಅವಶ್ಯಕತೆ ಅದನ್ನು ಮಾತ್ರ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಹೆಚ್ಚು ಶಿಕ್ಷಣ ಕೊಡುವಂತ ಅದು ಅಂಬೇಡ್ಕರ್ ಶಿಕ್ಷಣ. ಬರೀ ಶಿಕ್ಷಣ ಅಲ್ಲ, ಅದು ಅಂಬೇಡ್ಕರ್ ಶಿಕ್ಷಣ, ಬಸವಣ್ಣನ ಶಿಕ್ಷಣ, ಬುದ್ಧನ ಶಿಕ್ಷಣ, ಶಾಹು ಮಹಾರಾಜರ ಶಿಕ್ಷಣ ಕೊಡುವಂತ ಪ್ರಯತ್ನಗಳಾದಾಗ ಮಾತ್ರ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೇವೆ. ಮತ್ತು ಈ ನಾಯಕರು ಪುಲೆ ಅವರು ಇರ್ಬೋದು, ಶಾಹು ಮಹಾರಾಜರ ಇರ್ಬೋದು, ನಮಗೋಸ್ಕರ ಹೋರಾಟ ಮಾಡಿದ್ದಾರೆ. ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಬಹಳ ಶ್ರೀಮಂತರು ಅವರು, ಯಾರು ಕೂಡ ಬರೋರಲ್ಲ. ಮತ್ತು ಮುಂದುವರೆದ ಜನಾಂಗಕ್ಕೆ ಸೇರಿದವರು ಹೆಚ್ಚು ಬಹಳ ಜನ. ಅವರೆಲ್ಲ ನಮಗೋಸ್ಕರ ಹೋರಾಟ ಮಾಡ್ತಾರೆ, ತ್ಯಾಗ ಮಾಡ್ತಾರೆ. ಅವರ ತ್ಯಾಗ ನಮಗೆ ನಿರಂತರವಾಗಿ ಬೋಧನೆ ಆಗ, ನಮಗೆ ಪ್ರೇರಣೆ ಆಗ. ಸೊ ಇಲ್ಲಿವರೆಗೆ ಕ್ರಾಂತಿ ಗೀತೆ ಆಡ್ತಾರೆ, ಹೋದ್ರು ಅವರು ಪದೇ ಪದೇ ಆಡ್ತಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ, ಇದು ತಪ್ಪೇ ಇಲ್ಲ. ನಮ್ಮ ಸಂಘರ್ಷ ಅಂದ್ರೆ ಇನ್ನು ಸ್ಟ್ರೈಕ್ ಮಾಡೋದು, ತಹಶೀಲ್ದಾರ್ ಆಫೀಸ್ ಮುಂದೆ ಹೋಗೋದು ಇನ್ನು ತಪ್ಪೇ ಇಲ್ಲ. ಯಾಕೆ ತಪ್ಪಿಲ್ಲ ಅಂದ್ರೆ ಅವರ ಆದರ್ಶ ಇನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅದು ನಮಗೆ ಕ್ರಿಕೆಟ್ ಪ್ಲೇಯರ್ ಆದ ಆದರ್ಶ, ಸಿನಿಮಾ ಆಕ್ಟರ್ ಆದ್ರ ಏನ್ ಸಿನಿಮಾ ನೋಡ್ಬೇಕು. ಎಲ್ಲ ಹಳ್ಳಿ SC ಗಲ್ಲಿ ST ಗಲ್ಲಿಯಲ್ಲಿ ಹೋದ್ರೆ ಪೋಸ್ಟರ್, ಸಿನಿಮಾ ಆಕ್ಟರ್ ಪೋಸ್ಟರ್, ಇವ್ರಿಗೆಲ್ಲ ಅವ್ರ ಆದರ್ಶ ಆದ್ರ. ಅಂಬೇಡ್ಕರ್, ಬಸವಣ್ಣ, ಶಾಹು ಮಹಾರಾಜರು, ನಾರಾಯಣ ಗುರು ಅವರು ಆದರ್ಶಗಳ ಫಸ್ಟ್ ಟಿಕೆಟ್ ತಗೊಂಡು ನಿಲ್ಲಾರ ಇವರು ಎಲ್ಲ SC ST ಗಳೇನೆ. ಹಾಲು ಹಾಕೋದೇನು ಅದಕ್ಕೆ ಪೋಸ್ಟರ್ಗೆ. ಅಂಬೇಡ್ಕರ್ ಒಂದು ದಿವಸನೂ ಯಾರು ಹಾಲು ಹಾಕ್ತಲ್ಲ ಬಹುಶಃ. ಅದು ಯಾವ ಓಡಿಗಳು ನೋಡಿದ್ರು ಅಲ್ಲೊಂದು ನಮ್ಮ ಸ್ಟಾರ್ ನಿಂತಿರ್ತಾರೆ. ಫಸ್ಟ್ ಅವನೇ ಎಂಟ್ರಿ ನಮಗೆ ಸ್ವಾಗತ ಮಾಡ್ತಾರೆ. SC ST ಗಲ್ಲಿಯಲ್ಲಿ ಹೋದ್ರೆ ಇವರೇ. ಅದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ನಮಗೆ ಆಗಲಿಲ್ಲ ಆದರ್ಶ, ಇನ್ನು ತಪ್ಪೇರ ಸಂಘರ್ಷ ಅಂತ ಅವರು ಪದೇ ಪದೇ ಹಾಡೇ ಆಡ್ತಾರೆ. ಹಂಗೆ ಪ್ರತಿ ಇದ್ರಲ್ಲಿ ಆಡ್ತಾರ ಅವರು. ಇಲ್ಲಿ ಯಾರಿಗೆ ಹೋಗೋದಿಲ್ಲ ಅವರು. ಅದಕ್ಕಾಗಿ ಅವ್ರ ಆದರ್ಶ ಆಗಬೇಕು. ಆದರ್ಶ ಆದ್ರೆ ಎಲ್ಲ ಸಂಘರ್ಷ ತಪ್ಪದ, ಶಿಕ್ಷಣ ಪಡಿತೀವಿ, ಒಳ್ಳೊಳ್ಳೆ ಹುದ್ದೆಗಳನ್ನು ಬರ್ತೀವಿ. ಸೊ ಈಗೂ ಕೂಡ ಕಾಲ ಮುಂಚಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ನಮ್ಗೆ ಆದರ್ಶ ಆಗಬೇಕು. ನಮ್ಮ ಸಂಘರ್ಷಗಳು ತಪ್ಪಬೇಕು. ನಾವು ಒಳ್ಳೆ ಸ್ಥಾನಗಳಲ್ಲಿ ಬರಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಮಾತ್ರ ಇಂಥ ಕಾರ್ಯಕ್ರಮ, ಇಂಥ ಭೀಮವಾದ DSS ಇರ್ಬೋದು, ಹಲವಾರು ಸಂಘಟನೆಗಳಿದೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಯಶಸ್ವಿ ಆಗ್ತಾರೆ. ಆ ನಿಟ್ಟಿನಲ್ಲಿ ಸಂಘಟಕರು ಚಿಂತನೆ ಮಾಡಬೇಕು. ನಮ್ಮ ಹೋರಾಟ ವಿಭಿನ್ನವಾಗಿರ್ಬೇಕು. ಇಲ್ಲಿವರೆಗೆ ಒಂದು ಹೋರಾಟ ಮಾಡಿದ್ವಿ, ಇನ್ನು ವಿಭಿನ್ನವಾಗಿ ಸ್ಟ್ರಾಟಜಿ ಇರಬೇಕು. ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರುವಂಥ ಹೋರಾಟಗಳಾಗ್ತವೆ, ಸಂಘಟನೆಗಳು. ಸೊ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ನಿಮ್ಮ ಜೊತೆಗೆ ನಾವು ಇದ್ದೀವಿ, ಇಂದು ಕೂಡ ಇದ್ದೀವಿ, ಇವತ್ತು ಕೂಡ ಇರ್ತೀವಿ, ನಾಳೆ ಕೂಡ ನಿಮ್ಮ ಜೊತೆ ನಾವಿರ್ತೀವಿ. ಅದಕ್ಕೆ ನಿಮ್ಮ ಮತಗಳು ಕೂಡ ಭಯ ಉಳಿಸುವಾಗಿರ್ಬೇಕು. ಚುನಾವಣೆ ಬಂದಾಗ SC STಗಳು, ಅಲ್ಪಸಂಖ್ಯಾತರು, OBCಗಳು, ಯಾರು ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದಾರೆ, ಅವ್ರ ಓಟು ನಮ್ಮ ಪರವಾಗಿದ್ರೆ ನಿಮ್ಗೆ ಇರ್ತೈತೆ ಅನ್ನೋ ಸಂದೇಶ ಹೋಗ್ಬೇಕು. ನಿಮ್ಮ ಸಂಘಟನೆಯಿಂದ ನಮ್ಮ ಪರವಾಗಿ ಇದ್ರೆ ನಮ್ಮ ಪರವಾಗಿ ನಾವು ಇರ್ತೀವಿ ಅನ್ನೋ ಸಂದೇಶ ನಿಮ್ಮಿಂದ ಹೋಗ್ಬೇಕು. ಸೊ ಅಂತ ಚಿಂತನೆಗಳಾಗಬೇಕು. ಬಲ್ಕಾಗಿಲ್ಲ, ಹೋಲ್ಸೇಲ್ ಆಗಿ ಇಲ್ಲ.
ನಮ್ಮ ಪರವಾಗಿ ನೀವಿದ್ರೆ ನಿಮ್ಮ ಪರವಾಗಿ ನಾವಿರ್ತೀವಿ. ಇಲ್ಲ ಅಷ್ಟು ಸಂದೇಶ ಇದು ಹೋಗ. ಇಲ್ಲಾಂದ್ರೆ ಕೆಲವರು ಗ್ರಾಂಟೆಡ್ ಅಂತ ಹೇಳ್ತಾರೆ, SC ST ಅವರು ಇವರು ಫಿಕ್ಸ್ದಾರೆ, ನಾವು ಹೆಂಗ್ ಬೇಕಾದ್ರೆ ಮಾಡ್ರು ನಡೀತಿದ್ದ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ. ಅದಕ್ಕಾಗಿ ಇವೆಲ್ಲ ಹೊಸ ಸ್ಟ್ರಾಟಜಿ ಅಂತ ಹೇಳಿದಲ್ಲ, ಇವೆಲ್ಲ ಹೊಸ ಸ್ಟ್ರಾಟಜಿ. ಆ ರೀತಿ ಹೊಸ ಹೋರಾಟಗಳ ರೂಪುರೇಷ ಆಗಬೇಕು. ನಾವು ಬರೀ ಒಂದೇ ತಹಶೀಲ್ದಾರ್ ಆಫೀಸ್ಗೆ ಹೋಗೋದು, ಭಾಳ 4 ಕಲ್ಲು ಹೊಡಿಯೋದು, ಅವನ ಕ್ಲಾಸ್ ಹೊಡಿಯೋದು, ಪತ್ರಿಕೆಯಲ್ಲಿ ಅದು ಬರ್ತದೆ ಅಷ್ಟೇ. ಹೊಸದು ನಮ್ಮ ಪರವಾಗಿದ್ರೆ ನಿಮ್ಮ ಪರವಾಗಿ ನಾವು ಹೊಡೋದು ಒಂದು ಸ್ಟಿಕ್ಕರ್ ಹಚ್ಬೇಕು. ಸೊ ಇಂಥದ್ದೆಲ್ಲ ಚಿಂತನೆ ಆಗಬೇಕು, ಹೋರಾಟಗಳು ಮುಂದುವರಿಬೇಕು. ಅಂದಾಗ ಮಾತ್ರ ರಾಜಕೀಯ ಪಕ್ಷಗಳು ನಮ್ಮನ್ನ ಗೌರವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ಶಾಲೆ ಬಗ್ಗೆ ಡಿಮಾಂಡ್ ಮಾಡಬೇಕು, ಆಸ್ಪತ್ರೆಗಳು ಬೇಕಾಗಿದೆ, ನಮಗೆಲ್ಲ ಒಳ್ಳೆ ಕಾಲನಿಗಳು ಬೇಕಾಗಿದೆ. ಇದ್ರ ಬಗ್ಗೆ ಹೆಚ್ಚು ನಮ್ಮಿಂದ ಡಿಮಾಂಡ್ ಆದಾಗ ಸರ್ಕಾರಗಳ ಎಚ್ಚೆತ್ತುಕೊಳ್ತಾವೆ. ಸೊ ನಮಗೋಸ್ಕರ ನಾಯಕರು ಇವತ್ತು ಹೋರಾಟ ಮಾಡಿದಾರೆ. ಆ ಫಲದಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀವಿ. ತಾವು ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲದೆ ಹೋಗಿದ್ರೆ ಬಹಳ ಕಷ್ಟ. ಮತ್ತೆ ಅದೇ ಸಪ್ರೇಟ್ ಕ್ಲಾಸು ಹೊರಗಡೆ ನಾವು 50 ವರ್ಷದಿಂದ ನೋಡಿದ್ದೀವಿ, ಈಗಿಲ್ಲ ಅದು. ಆದ್ರೂ ಕೆಲವು ಊರಾಗಿ ಇನ್ನೂ ಇದೆ. ಕೆಲವು ದೇವಸ್ಥಾನಕ್ಕೆ ಇನ್ನೂ ಕೂಡ ನಿರ್ಬಂಧ ಇದೆ, ಹೋದ್ರೆ ಹೊಡಿತಾರ. ಒಂದ್ಸರಿ ಯಾರೋ ಮಂಗಳಾರತಿ ಟೀಚರ್ ಮಂಗಳಾರತಿ ಹಿಡಿದಂತ ಅವ್ರ ಕೈಯನ್ನ ಮುರಿದ್ರು. ಇಲ್ಲ ಬೆಂಗಳೂರು ಸುತ್ತಮುತ್ತ ಯಾವುದೋ ಒಂದು ಜಿಲ್ಲೆಯಲ್ಲಿ. ಕೊಪ್ಪಳದಲ್ಲಿ ನಿರಂತರವಾಗಿ ಆಗ್ತಾನೆ ಇರ್ತಾವ, ದೇವಸ್ಥಾನಕ್ಕೆ ಹೋಗುವಾಗಿಲ್ಲ. ಇಷ್ಟೆಲ್ಲ ನಮ್ಮ ಮುಂದುವರೆದು ಕೂಡ ಇನ್ನೂ ಈ ವ್ಯವಸ್ಥೆ ಇದೆ. ನೀವು ಬದಲಾವಣೆ ಮಾಡಬೇಕು. ನೀವೇನು ಮುಖಂಡರು ಇಲ್ಲಿ ಬಂದಿದ್ರೆ ನಿಮ್ಮಿಂದ ಪರಿವರ್ತನೆ ಆಗ, ನಾವು ಭಾಷೆಯಿಂದ ಪರಿವರ್ತನೆ ಆಗೋಲ್ಲ. ನೀವು ಒಂದೊಂದು ಊರಿಂದ ಬಂದಿದ್ರೆ ಒಂದು 10 ಜನನೇ ಟ್ರೈನಿಂಗ್ ಕೊಡಿ ಸಾಯಂಕಾಲ. ಯಾಕೆ ನಾವು ಶಿಕ್ಷಣದಿಂದ ಉಳಿದಿದ್ದೀವಿ, ಯಾಕೆ ನಮಗಿನ್ನೂ ಸಮಾಜ ಈ ರೀತಿ ನಾವು ನೋಡ್ತಾ ಇದೆ. ಉತ್ತರ ಭಾರತದಲ್ಲಿ ಹೋದ್ರೆ ಬದಿಗೆ ಕುದುರೆ ಮೇಲೆ ಕೂಡಂಗಿಲ್ಲ, ಕುದುರೆ ಮೇಲೆ ಕೂಡಂಗಿಲ್ಲ. ಬಿಹಾರು UP ಯಲ್ಲಿ ಬಹಳ ದೊಡ್ಡ ಮದುವೆನೂ ಮಾಡೋಂಗಿಲ್ಲ ನೀವು. ಇನ್ನೂ ಪರಿಸ್ಥಿತಿ ಅಲ್ಲದೆ ನಮ್ಮಲ್ಲಿ ಅದೆಲ್ಲ ಕಡಿಮೆ ಇದೆ. ಅದು ಕೂಡ ಇಲ್ಲಿ ಇದೆ ಇನ್ನು ಸ್ವಲ್ಪ. ನೀವು ಜಾಗೃತಿ ಆಗಬೇಕು, ನೀವು ಸಮಾಜನ ಪರಿವರ್ತನೆ ಮಾಡ್ಲಿಕ್ಕೆ ಆಗಬೇಕು. ಬರೀ ನಮ್ಮ ಭಾಷೆಯಿಂದ ಪರಿವರ್ತನೆ ಆಗೋದಿಲ್ಲ. ನೀವು 10 ಮಂದಿ ಮಾಡಿ, ಮತ್ತೊಂದು ಸಾರಿ 100 ಜನಕ್ಕೆ ಮಾಡಿ. ಸೊ ಯಾವ್ದು ಒಳ್ಳೇದಿದೆ ಅದನ್ನು ಕಲಿಸುವಂತ ಪ್ರಯತ್ನ ಸಮಾಜದಲ್ಲಿ ಆದಾಗ ಮಾತ್ರ ಅಂಬೇಡ್ಕರ್ ಹೋರಾಟಕ್ಕೆ ಖಂಡಿತವಾಗಿ ಗೌರವ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಗೆ ಎಲ್ಲರೂ ಹೋರಾಟ ಇರಬೇಕು. ಎಲ್ಲ ಭಾಳ ಸಂಘಟನೆ ಇದೆ ನಮ್ಮ. ಕೆಲವು ಸಂಘಟನೆಗಳು ಕೂಡ ಇವತ್ತು ಮನೋವಾದಿಗಳು ಕೂಡ ಹೋರಾಟ ಮಾಡ್ತಾರೆ. ಆ ಕಡೆನೂ ಇದೆ ನಮ್ಮ, ಅಲ್ಲಿ ಕೂಡ ಇದ್ದಾರೆ. ಅದು ತೋರಿಸ್ಲಿಕ್ಕೆ ಮಾತ್ರ ಅವರಿಂದ ಯಾವುದೇ ಶಾಶ್ವತವಾಗಿ ನಮಗೆ ಪರಿಹಾರ ಸಿಗೋಲ್ಲ. ಅದು ಪರಿಹಾರ ಸಿಗಬೇಕಾದ್ರೆ ನೀವೇನು ಕೂತಿದ್ರೆ ತಾವೆಲ್ಲಿ ನಿಮ್ಮಿಂದ ಮಾತ್ರ ಈ ಬದಲಾವಣೆ ಮಾತ್ರ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ಬರೀ ವರ್ಷಕ್ಕೆ 1 ಸಾರಿ ಫಂಕ್ಷನ್ ಮಾಡಿದ್ರೆ ಸಾಲದು. ಸಾಯಂಕಾಲ ಒಬ್ಬರಿಗೆ ಟ್ರೈನಿಂಗ್ ಕೊಡಿ, ಒಬ್ಬರಿಗೆ ಟ್ರೈನಿಂಗ್ ಕೊಡಿ. ಬೇರೆ ಬಲ್ಲ, ಒಬ್ಬರು ಕೊಡಿ, 2 ಕೊಡಿ, 3 ಜನಕ್ಕೆ ಕೊಡಿ. ನಿಮಗೆ ಎಷ್ಟು ಗೊತ್ತಿದೆ ಅಂಬೇಡ್ಕರ್ ಬಗ್ಗೆ, ಸಾಮಾಜಿಕ ನ್ಯಾಯದ ಪರವಾಗಿ, ಸಮಾಜ ನಮ್ಮನ್ನು ಯಾಕೆ ರೀತಿ ನೋಡ್ತಾ ಇದೆ, ಇನ್ನು ಇಷ್ಟೆಲ್ಲ ನಮ್ಮ ಮುಂದವರು ಕೂಡ ಯಾಕೆ ನಮ್ಮನ್ನ ಅಸೂಯೆಯಾಗಿ ಕಾಡ್ತಾ ಇದೆ ಸಮಾಜ, ಏನು ಕಾರಣಗಳು? 4000 ವರ್ಷದಿಂದ ಯಾರಿದ್ರೆ ಇಲ್ಲಿವರೆಗೆ ಬಿತ್ತಾ ಹೋದ್ರೆ ಬೀಜಗಳನ್ನ, ಇವೆಲ್ಲ ಹೇಳುವಂತ ಮಾಡಿದ್ರೆ ಅವನು ಮುಂದೆ ಪರಿವರ್ತನೆ ಆಗ್ತಾನೆ. ಅವನು ಯಾರು ಹೇಳಿದ್ರು ಕೂಡ ಬದಲಾವಣೆ ಆಗೋದು. ಸೊ ನೀವು ಅವ್ರು ಚಿಕ್ಕವರಿದ್ದಾಗ ಗಟ್ಟಿಯಾಗಿ ಕಟ್ಟುವಂತ ಪ್ರಯತ್ನ ಮಾಡಿ. ನಿಮ್ಮ ಮಕ್ಕಳನ್ನ ಪ್ರತಿಯೊಬ್ಬರನ್ನ ಅಂಬೇಡ್ಕರ್ನಾಗಿ ಮಾಡಿ ಬೆಳೆಸುವಂತ ಪ್ರಯತ್ನ ಆಗಬೇಕಾಗಿ ಇವತ್ತಿನ ಕಾಲದಲ್ಲಿ. ಪ್ರತಿಯೊಬ್ಬರು ಅಂಬೇಡ್ಕರ್ ಆಗಬೇಕು, ಪ್ರತಿಯೊಬ್ಬರು ಬಸವಣ್ಣವ್ರು ಆಗಬೇಕು, ಪ್ರತಿಯೊಬ್ಬರು ಶ್ಯಾಮ ಮಹಾರಾಜರು ಆಗಬೇಕು. ಇವೆಲ್ಲ ಬಹಳಷ್ಟು ಇತಿಹಾಸಗಳನ್ನ ಕಲ್ಕೊಂತ ಮಾಡಿ ಬಹುಶಃ ಎಲ್ಲ ಊರಿಂದ ಬಂದ್ರೆ ಒಂದು ತಾಲೂಕಿನಿಂದ ಒಬ್ಬೊಬ್ಬರು ಇದ್ರು ಇಲ್ಲಿ. ನೀವು ಇಷ್ಟೇ ಮಾಡಿದ್ರೆ ಕೂಡ ಒಂದು 10 ವರ್ಷದಲ್ಲಿ
ಪರಿವರ್ತನೆ ತರಬೇಕು. ಎಷ್ಟೋ 10 ವರ್ಷಗಳಲ್ಲಿ ಒಂದೇ ಸಾರಿ ತರಲಿಕ್ಕಾಗಲ್ಲ. ಕನಿಷ್ಠ 10 ವರ್ಷ ನಮ್ಮ ಕಾರ್ಯಕ್ರಮ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಬರೋ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಅಂಬೇಡ್ಕರ್ ವಿಚಾರಗಳನ್ನ ರಕ್ಷಣೆ ಮಾಡೋದಾಗಲಿ, ಅದನ್ನು ಮುಂದುವರಿಸುವಂತ ಕೆಲಸ ಪ್ರತಿನಿಧಿಗಳಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, BN ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸಮಾಜ ಕಟ್ಟುವಂತ ಕೆಲಸ ನಿಮ್ಮಿಂದ ಆಗಲಿ. ಸಂವಿಧಾನ ಅಪಾಯದಲ್ಲಿದ್ದಾಗ, ಅಂಬೇಡ್ಕರ್ಗೆ ಅವಮಾನ ಆದಾಗ ನಾವೆಲ್ಲ ಸಂಘಟನೆಗಳನ್ನು ಬಿಟ್ಟು, ಜಾತಿ ಧರ್ಮ ಬಿಟ್ಟು ಪ್ರತಿಭಟನೆ ಮಾಡುವಂಥ ಶಕ್ತಿ ನಮಗೆ ಕೊಡುವಂಥ ಕೆಲಸ ಅವ್ರನ್ನ ನೇತೃತ್ವದಲ್ಲಿ ಆಗಲಿ ಅಂತ ಮಾತನ್ನ ಹೇಳುತ್ತಾ, ಸಾಕಷ್ಟು ಸ್ವಾಮೀಜಿಯವರು, ಹರಿರಾಮ್ ಅವರು ಬಹಳಷ್ಟು ಹೇಳಿದರು. ಹರಿರಾಮ್ ಅವ್ರು ಹೇಳಿದ ಏನು ಹೇಳಿದ್ರೆ ಮಾಡೋದು ವಿವಾದ ಆಗ್ತೈತೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ನಮಗೂ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ. ಆ ರೆಸ್ಟ್ರಿಕ್ಷನಲ್ಲೇ ಮಾತಾಡ್ಬೇಕು. ಅದು ನಿಮ್ಮಷ್ಟೇ ನಮಗೂ ಇದೆ, ಒಳಗಡೆ ಮಾತಾಡ್ಲಿಕ್ಕೆ ಆಗೋಲ್ಲ. ನಿಮ್ಮಷ್ಟೇ ನಮಗೂ ಛಲ ಇದೆ, ಆದರೆ ನಮಗೆ ಮಾತಾಡೋದು ಕಷ್ಟ. ಆದರೂ ಕೂಡ ಅಂಬೇಡ್ಕರ್ ಅವರ ಪರವಾಗಿ ನಮ್ಮ ಇಡೀ ಜೀವನ ಇಂದು ಕೂಡ ಇದೆ. ಮುಂದೂ ಕೂಡ ಅಂಬೇಡ್ಕರ್ ಅವರ ಜೀವನ ಇರುವವರೆಗೆ ನಾವು ಹೋರಾಟದ ವಿಚಾರಗಳನ್ನು ತಿಳಿಸುತ್ತಾ, ಮುಂದಿನ ನಮ್ಮ ಮಕ್ಕಳು ಕೂಡ ಅದನ್ನೇ ಮುಂದುವರಿಸಬೇಕು. ನಮ್ಮ ಮಕ್ಕಳು ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಮುಂದುವರಿಸುವಂಥ ಮಟ್ಟದಲ್ಲಿ ಅವ್ರು ತಯಾರು ಮಾಡಿ ನಾವು ಇಡಬೇಕಾಗುತ್ತೆ. ನಮ್ಮಿಂದ ಕೊನೆ ಆಗಬಾರ್ದು ಹೋರಾಟ. ನಮ್ಮ ಮಕ್ಕಳು ಕೂಡ ನಮ್ಮ ವಿಚಾರಗಳನ್ನ ಮುಂದುವರೆದಾಗ ಮಾತ್ರ ಈ ಹೋರಾಟ ಯಶಸ್ವಿ ಆಗಬೇಕು. ನಮ್ಮ ವಿರೋಧಿಗಳು ಯಾವಾಗಲೂ ನಮ್ಮ ವಿರೋಧವಾಗಿ ಏನಾದ್ರು ಮಾಡ್ತಾನೆ ಇರ್ತಾರೆ. ಅದರಿಂದ ಹೊರಗೆ ಬರಬೇಕಾದ್ರೆ ನಮ್ಮ ಹೋರಾಟಗಳು ನಿರಂತರವಾಗಿ ಇರಲೇಬೇಕನ್ನೋ ಮಾತನ್ನ ಹೇಳಿ, ಇವತ್ತೇನೋ ತಮ್ಮ ಭೀಮಾದ ದಲಿತ ಸಂಘರ್ಷ ಸಮಿತಿ 1 ವರ್ಷ ಆಗಿದೆ. ಮುಂದಿನ ವರ್ಷಗಳಲ್ಲಿ ಹೆಚ್ಚು ಜನರಿಗೆ ಮುಟ್ಟಿ ಅಲ್ಲಿ ಹೆಚ್ಚರಿಗೆ ತರಬೇತಿ ಕೊಡುವಂಥ ಪ್ರಯತ್ನ ನಿಮ್ಮದಾಗಲು ಮಾತನ್ನು ಹೇಳಿ ಮತ್ತೆ ನಮಸ್ಕಾರ. ಜೈ ಹಿಂದ್.